ಹೆಲೋ ನಮಸ್ತೆ ಎಲ್ಲರಿಗೂ. ನಾವಿವತ್ತು RPF ಕಾನ್ಸ್ಟೇಬಲ್ ಸಿಲೆಬಸ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಫಸ್ಟ್ ಒನ್ ಅರಿಥಮೆಟಿಕ್. ಇದರಲ್ಲಿ ಟೋಟಲ್ 35 ಕ್ವಶನ್ಸ್ ಇರುತ್ತೆ, ಟೋಟಲ್ 35 ಮಾರ್ಕ್ಸ್. ಸೆಕೆಂಡ್ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್. ಇದರಲ್ಲೂ ಕೂಡ 35 ಕ್ವಶನ್ಸ್ಗೆ 35 ಮಾರ್ಕ್ಸ್, ಅಂದರೆ ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ಸ್ ಆಯಿತಾ. ಥರ್ಡ್ ಒನ್ ಜನರಲ್ ಅವೇರ್ನೆಸ್. ಇದರಲ್ಲಿ ಟೋಟಲ್ 50 ಕ್ವಶನ್ಸ್ ಇರುತ್ತೆ ಆ್ಯಂಡ್ ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್, ಅಂದರೆ 50 ಮಾರ್ಕ್. ಸೊ ಗ್ರ್ಯಾಂಡ್ ಟೋಟಲ್ 120 ಕ್ವಶನ್ಗೆ 120 ಮಾರ್ಕ್. ಓಕೆನಾ. ಇವಾಗ ನಾನು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗಲ್ಲಿ ಯಾವ್ಯಾವ ಟಾಪಿಕ್ಸ್ ಇನ್ಕ್ಲೂಡ್ ಆಗಿದೆ ಅಂತ ಹೇಳ್ತೀನಿ, ಅದನ್ನ ನೋಟ್ ಡೌನ್ ಮಾಡ್ತಾ ಹೋಗಿ ನೀವು ನಿಮ್ಮ ನೋಟ್ಸ್ ತಗೊಂಡು. ಓಕೆ, ಫಸ್ಟ್ ಟಾಪಿಕ್ ಅನಾಲಜೀಸ್. ಇದು ಕೂಡ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗಲ್ಲೇ ಬರ್ತದೆ. ಅನಾಲಜೀಸ್ ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಇನ್ ದ ರೀಸನಿಂಗ್ ಕಾನ್ಸೆಪ್ಟ್. ಸೆಕೆಂಡ್ ಒನ್ ಸ್ಪೇಷಿಯಲ್ ವಿಜುವಲೈಸೇಷನ್ ಆ್ಯಂಡ್ ಓರಿಯೆಂಟೇಷನ್. ಥರ್ಡ್ ಒನ್ ಪ್ರಾಬ್ಲಮ್ ಸಾಲ್ವಿಂಗ್ ಅನಾಲಿಸಿಸ್. ಇದು ಕೂಡ 1 ಮಾರ್ಕ್ಗೆ ಕೇಳ್ತಾರೆ ಎಕ್ಸಾಮ್ಗೆ. ಫೋರ್ತ್ ಒನ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಫಿಫ್ತ್ ಒನ್ ವಿಜುವಲ್ ಮೆಮೊರಿ. ಸಿಕ್ಸ್ತ್ ಒನ್ ಸಿಮಿಲಾರಿಟೀಸ್ ಆ್ಯಂಡ್ ಡಿಫ್ರೆನ್ಸಸ್. ಸಿಮಿಲಾರಿಟೀಸ್ ಆ್ಯಂಡ್ ಡಿಫ್ರೆನ್ಸಸ್ ಕೂಡ ನನ್ನ ಚಾನಲಲ್ಲೇ ಬರ್ತದೆ, ಅಂದರೆ ನಾನು ಹೇಗಂತ ಬಿಡಿಸೋದು ಅಂತ ಹೇಳ್ಕೊಡ್ತೀನಿ ಇದನ್ನು. ಸೆವೆಂತ್ ಒನ್ ಡಿಸ್ಕ್ರಿಮಿನೇಟಿಂಗ್ ಅಬ್ಸರ್ವೇಷನ್. ಏಯ್ತ್ ಒನ್ ರಿಲೇಷನ್ಶಿಪ್ ಕಾನ್ಸೆಪ್ಟ್ ಅಂದರೆ ಬ್ಲಡ್ ರಿಲೇಷನ್. ನೈನ್ತ್ ಒನ್ ಅರಿಥಮೆಟಿಕಲ್ ರೀಸನಿಂಗ್. 10th ಒನ್ ಕ್ಲಾಸಿಫಿಕೇಷನ್ ಆಫ್ ವರ್ಬಲ್ ಆ್ಯಂಡ್ ಫಿಗರ್. 11th ಒನ್ ಅರಿಥಮೆಟಿಕ್ ನಂಬರ್ ಸೀರೀಸ್. ಅರಿಥಮೆಟಿಕ್ ನಂಬರ್ ಸೀರೀಸ್ ಕೂಡ ರೀಸನಿಂಗಲ್ಲೇ ಬರುತ್ತದೆ. ಸೊ 12th ಒನ್ ಸಿಲೋಜಿಸ್ಟಿಕ್ ರೀಸನಿಂಗ್ ಆ್ಯಂಡ್ 13th ಒನ್ ನಾನ್ ವರ್ಬಲ್ ಸೀರೀಸ್ ಕೂಡ ರೈಲ್ವೆ ಎಕ್ಸಾಮ್ RPF ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಬಂದೇ ಬರುತ್ತೆ. 14th ಒನ್ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್. 15th ಒನ್ ಸ್ಟೇಟ್ಮೆಂಟ್ ಕನ್ಕ್ಲೂಷನ್. ಸೊ ಇದಿಷ್ಟು ಅಂದರೆ 15 ಕಾನ್ಸೆಪ್ಟು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 35 ಮಾರ್ಕ್ಸ್ನ ಕವರ್ ಮಾಡುತ್ತೆ. 35 ಮಾರ್ಕ್ಸ್ ಅಂದರೆ 35 ಕ್ವಶನ್ಸ್ನ ಈ 15 ಕಾನ್ಸೆಪ್ಟಲ್ಲೇ ಬರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಅರಿಥಮೆಟಿಕ್ ಕೂಡ 35 ಕ್ವಶನ್ಸ್ಗೆ 35 ಮಾರ್ಕ್ ಇರುತ್ತೆ. ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದರಲ್ಲಿ ಮೇ ಬಿ 12 ಕಾನ್ಸೆಪ್ಟ್ ಇದೆ, ಇದನ್ನಿಷ್ಟು ನಾವು ಕಲಿಯೋಣ. ಫಸ್ಟ್ ಒನ್ ನಂಬರ್ ಸಿಸ್ಟಮ್. ಸೆಕೆಂಡ್ ಒನ್ ಹೋಲ್ ನಂಬರ್ಸ್. ಥರ್ಡ್ ಒನ್ ಡೆಸಿಮಲ್ ಆ್ಯಂಡ್ ಫ್ರ್ಯಾಕ್ಷನ್ಸ್ ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಆ್ಯಂಡ್ ಈಸಿ ಕೂಡ. ಫೋರ್ತ್ ಒನ್ ಫಂಡಮೆಂಟಲ್ ಅರಿಥಮೆಟಿಕ್ ಆಪ್ರೇಷನ್. ಫಿಫ್ತ್ ಒನ್ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್. ಸಿಕ್ಸ್ತ್ ಒನ್ ಆ್ಯಾವ್ರೇಜ್. ಸೆವೆಂತ್ ಒನ್ ಇಂಟ್ರೆಸ್ಟ್. ಏಯ್ತ್ ಒನ್ ಪ್ರಾಫಿಟ್ ಆ್ಯಂಡ್ ಲಾಸ್. ನೈನ್ತ್ ಒನ್ ಮೆನ್ಸುರೇಷನ್. 10th ಒನ್ ಡಿಸ್ಕೌಂಟ್. 11th ಒನ್ ಟೈಮ್ ಆ್ಯಂಡ್ ಡಿಸ್ಟೆನ್ಸ್. ಮೆನ್ಸುರೇಷನ್, ಡಿಸ್ಕೌಂಟ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಇದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಇನ್ ದ ಅರಿಥಮೆಟಿಕ್. ಓಕೆ, ಸೊ ನೆಕ್ಸ್ಟ್ ಲಾಸ್ಟ್ ಒನ್ ಯೂಸ್ ಆಫ್ ಟೇಬಲ್ಸ್ ಆ್ಯಂಡ್ ಗ್ರಾಫ್ಸ್. ಇದರಲ್ಲಿ ಅರಿಥಮೆಟಿಕಲ್ಲಿ ಟೋಟಲ್ 12 ಕಾನ್ಸೆಪ್ಟ್ ಇದೆ. ಒಂದೊಂದು ಕಾನ್ಸೆಪ್ಟನ್ನ ಕಲಿತಾ ಹೋಗೋಣ. ಇನ್ನು ಮೇ ಬಿ 2 ಮಂತ್ಸ್ ಅಷ್ಟೇ ಉಳಿದಿದೆ ಅನಿಸುತ್ತೆ RPF ಕಾನ್ಸ್ಟೇಬಲ್ಗೆ. ಆದಷ್ಟು ಬೇಗ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಟೋಟಲ್ 35 ಕ್ವಶನ್ಸ್ಗೆ 35 ಮಾರ್ಕ್ಸ್. ಲಾಸ್ಟ್ ಕಾನ್ಸೆಪ್ಟ್ ಅಂದರೆ ಜನರಲ್ ಅವೇರ್ನೆಸ್. ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್, ಯಾಕಂದರೆ ಇದು 50 ಮಾರ್ಕ್ಸ್ನ ಕ್ಯಾರಿ ಮಾಡ್ತದೆ. 50 ಕ್ವಶನ್ಸ್ನ ತೆಗಿತಾರೆ. ಇದರಲ್ಲೂ ಕೆಲವೊಂದು ಯಾವುದನ್ನ ಓದ್ಕೊಳ್ಬೇಕಂತ ಇವಾಗ ಹೇಳ್ತೀನಿ ನಾನು. ಜನರಲ್ ಅವೇರ್ನೆಸ್ ನೋಟ್ ಡೌನ್ ಮಾಡ್ಕೊಳ್ಳಿ. 50 ಮಾರ್ಕ್ಸ್ಗೆ ಇದು 50 ಮಾರ್ಕ್ಸ್ಗೆ RPF ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಬರ್ತದೆ, ಆಯಿತಾ. ಜನರಲ್ ಅವೇರ್ನೆಸ್ನ ಫಸ್ಟ್ ಟಾಪಿಕ್ಗೆ ಕರೆಂಟ್ ಅಫೇರ್ಸ್ ಅಂದರೆ ನೀವು ಜಾನ್ 2024 ಕವರ್ ಮಾಡ್ಕೊಳ್ಬೇಕಾಗತ್ತೆ. ಇದು ಆದಷ್ಟು ನನ್ನ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಸೆಕೆಂಡ್ ಟಾಪಿಕ್ ಜನರಲ್ ನಾಲೆಡ್ಜ್ ರಿಲೇಟೆಡಾಗಿ ಬುಕ್ಸ್ನ ನೀವು ಓದ್ಕೊಳ್ಬೇಕು. ಥರ್ಡ್ ಒನ್ ಸೋಷಿಯಾಲಜಿ. ಫೋರ್ತ್ ಒನ್ ಇಂಡಿಯನ್ ಆರ್ಟ್ಸ್ ಆ್ಯಂಡ್ ಕಲ್ಚರ್ ಕೂಡ ಇಲ್ಲಿ ಕ್ಯಾರಿ ಆಗುತ್ತೆ. ಫಿಫ್ತ್ ಒನ್ ಇಂಡಿಯನ್ ಹಿಸ್ಟ್ರಿ ಅಂದರೆ ಇದರಲ್ಲಿ 3 ಟೈಪ್ಸ್ ಆಫ್ ಹಿಸ್ಟ್ರಿ ಬರುತ್ತೆ, ಅಂದರೆ ಮಿಡಲ್ ಹಿಸ್ಟ್ರಿ ಆ ಥರ ಬರುತ್ತೆ. ಸಿಕ್ಸ್ತ್ ಒನ್ ಇಂಡಿಯನ್ ಜಿಯೋಗ್ರಫಿ. ಸೆವೆಂತ್ ಒನ್ ಪೊಲಿಟಿ. ಇದು ಲಾಸ್ಟ್, ಆಯಿತಾ. 7th ಕಾನ್ಸೆಪ್ಟ್ ಇದೆ ಇದರಲ್ಲಿ ಜನರಲ್ ಅವೇರ್ನೆಸ್ಸಲ್ಲಿ. ಈ 7 ಕಾನ್ಸೆಪ್ಟನ್ನ ಆದಷ್ಟು ಕ್ಯಾರಿ ಮಾಡಿ ಜನರಲ್ ನಾಲೆಡ್ಜ್ನ ತುಂಬ ಓದ್ಕೊಳ್ಳಿ, ಆಯಿತಾ. ಟೋಟಲ್ 7 ಕಾನ್ಸೆಪ್ಟ್ ಇದೆ. ಇದು 50 ಕ್ವಶನ್ಸ್ಗೆ 50 ಮಾರ್ಕ್ಸ್ನ ಕ್ಯಾರಿ ಮಾಡುತ್ತೆ. ಎಲ್ಲರಿಗೂ ಧನ್ಯವಾದಗಳು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಥ್ಯಾಂಕ್ ಯು. ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.